ಮತಗಳ ಕಳ್ಳತನ ಅಲ್ಲ, ಸೀಟಿಗೆ ಸೀಟೇ ಕಳ್ಳತನ ಆಗಿದೆ ಅನ್ನುವ ಆರೋಪ ಮಮತಾ ಬ್ಯಾನರ್ಜಿಯವರು ಕರೆಕ್ಟ್ ಹೇಳ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ನೋಡಿ, ರಾಹುಲ್ ಗಾಂಧಿಯವರು ಕೇರಳದಲ್ಲಿ ಅವರ ಪಕ್ಷ ಗೆದ್ದಿದೆ, ಕೇರಳದ ಪಕ್ಷವನ್ನು ಅಭಿನಂದಿಸಿದರು. ಅದ್ಭುತವಾಗಿ ಚುನಾವಣೆ ಮಾಡಿದ್ರಿ, ನೀವು ಅದ್ಭುತವಾಗಿ ಸಂಘಟನೆ ಮಾಡಿದ್ರಿ, ವಂಡರ್ಫುಲ್, ಕಂಗ್ರ್ಯಾಚುಲೇಷನ್ಸ್ ಅಂತ. ತಮಿಳುನಾಡಿನಲ್ಲಿ ರಾಹುಲ್ ಗಾಂಧಿಯವರ ಪಕ್ಷ ಇದ್ದ ಅಲಯನ್ಸ್ ಚುನಾವಣೆ ಸೋತಿದೆ. ಅಲ್ಲಿ ಗೆದ್ದಿರೋದು ಟಿವಿಕೆ ವಿಜಯ್ ಕಾಂಗ್ರೆಸ್ ಅನ್ನು ಜೊತೆಗೆ ಸೇರಿಸ್ಕೊಂಡು ಸರ್ಕಾರ ಮಾಡಬೇಕು ಅಂತ ಹೊರಟಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ರನ್ನ ರಾಹುಲ್ ಗಾಂಧಿ ಅಭಿನಂದಿಸಿದರು. ನೀವು ನಮ್ಮ ಅಲಯನ್ಸ್ ಸೋಲ್ಸಿರಬಹುದು, ಪರವಾಗಿಲ್ಲ, ಆದರೂ ನಿಮಗೆ ಅಭಿನಂದನೆಗಳು ಅಂದರು. ಪಶ್ಚಿಮ ಬಂಗಾಳದಲ್ಲಿ ಮತಗಳ್ಳತನ ನಡೆದಿದೆ, ವೋಟ್ ಚೋರಿ ನಡೆದಿದೆ, ಸೀಟ್ ಚೋರಿ ನಡೆದಿದೆ ಅಂತ. ಅಸ್ಸಾಂನಲ್ಲೂ ಅದು ನಡೆದಿದೆಯಂತೆ, ಅಸ್ಸಾಂನಲ್ಲೂ ಮತಗಳ್ಳತನ ನಡೆದಿದೆಯಂತೆ. ರಾಹುಲ್ ಗಾಂಧಿಯವರ ಟ್ವೀಟ್ ಇದು. ಅಸ್ಸಾಂ ಪಶ್ಚಿಮ ಬಂಗಾಳ ಚುನಾವಣೆಗಳಲ್ಲಿ ಮತಗಳ್ಳತನ ಆಗಿದೆ. ಇಸಿಐ ಬೆಂಬಲದೊಂದಿಗೆ ಬಿಜೆಪಿ ಕದ್ದಿದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಮಮತಾ ಬ್ಯಾನರ್ಜಿ ಮಾತನ್ನು ನಾನು ಸಂಪೂರ್ಣ ಒಪ್ಪುತ್ತೇನೆ. ಪಶ್ಚಿಮ ಬಂಗಾಳದಲ್ಲೇ ಬಿಜೆಪಿ 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅಕ್ರಮವಾಗಿ ಗೆದ್ದಿದೆ. ಬಿಜೆಪಿ ಇಸಿಐ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇಸಿಐ ಅಂದರೆ ಬಿಜೆಪಿ ಇಸಿಐ ನಾಟಕ ಪುಸ್ತಕವನ್ನು ನಾವು ಮೊದಲೇ ನೋಡಿದ್ದೇವೆ. ಅಸ್ಸಾಂ ಬಂಗಾಳ ಜನಾದೇಶದ ಕಳ್ಳತನ, ದೇಶದ ಪ್ರಜಾಪ್ರಭುತ್ವ ನಾಶ ಮಾಡುವ ತನ್ನ ಧ್ಯೇಯದಲ್ಲಿ ಬಿಜೆಪಿ ದೊಡ್ಡ ಹೆಜ್ಜೆ ಇಟ್ಟಿದೆ ಅಂತ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದ್ದಾರೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಇನ್ಸೈಡ್ ಔಟ್ ಅನ್ನೋದೊಂದು ನಿಯಮ ಇದೆ, ಅನ್ರಿಟನ್ ಪಾಲಿಸಿ. ಎಲ್ಲಾದರೂ ನಾವು ಅಂದ್ಕೊಂಡಂಗೆ ಆಗದೆ ಹೋದರೆ, ಎಲ್ಲರೂ ನಮಗೆ ಸಕ್ಸಸ್ ಸಿಗದೆ ಹೋದರೆ, ಫಸ್ಟ್ ನನ್ನೊಳಗೆ ಏನು ಮಿಸ್ಟೇಕ್ ಇದೆ ಅಂತ ನೋಡ್ಬೇಕಂತೆ. ನನ್ನೊಳಗೆ ಏನು ಮಿಸ್ಟೇಕ್ ಇದೆ ಅಂತ ಮಾತಾಡ್ತಾ ಹೋದ್ರೆ ಅರ್ಧ ಗಂಟೆ ಮಾತಾಡ್ಬೋದು ಅಲ್ರಿ. ಒಂದು ಪಕ್ಷ ಒಂದು ಚುನಾವಣೆಯನ್ನು ಗೆಲ್ಲುವುದಕ್ಕೆ ಹಾಕುವ ಶ್ರಮದ ಪ್ರಮಾಣ ಏನು? ಈ ಚುನಾವಣೆಗಳಲ್ಲಿ ಯಾವ್ಯಾವ ಪಕ್ಷ ಎಲ್ಲೆಲ್ಲಿ ಎಷ್ಟೆಷ್ಟು ಶ್ರಮ ಹಾಕ್ತು, ಯಾರು ಎಲ್ಲೆಲ್ಲಿ ಹೋಗಿ ವಾರಗಟ್ಟಲೆ ಉಳ್ಕೊಂಡ್ರು, ಹಗಲು ರಾತ್ರಿ ಪುರುಸೊತ್ತಿಲ್ಲದೆ ಮೀಟಿಂಗ್ಗಳನ್ನು, ಸಭೆಗಳನ್ನು, ರ್ಯಾಲಿಗಳನ್ನು ಮಾಡಿದ್ರು. ಹಾಕಿರುವ ಶ್ರಮ, ಸಿಕ್ಕಿರುವ ಫಲ ಪ್ರಪೋರ್ಷನೇಟ್ ಆಗಿದೆಯೋ ಆಗಿಲ್ಲವೋ ಎಲ್ಲ ನೋಡ್ಬೇಕಲ್ಲ, ಎಲ್ಲ ನೋಡಬೇಕು. ನೆನ್ನೆ ಈ ಕೇರಳ ಕಾಂಗ್ರೆಸ್ಸಿನ ಅಲ್ಲಿನ ವಾರ್ ರೂಮ್ನ ಉಸ್ತುವಾರಿ ಕರ್ನಾಟಕದವರು ವಹಿಸ್ಕೊಂಡಿದ್ದಾರೆ, ಹರ್ಷ ಅಂತ. ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು. ಹೆಂಗೆದ್ರಿ ನೀವು? ಅವರು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ರು ನಮಗೆ. ಕೇರಳದಲ್ಲಿ ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಏನೇನು ಸ್ಟ್ರಾಟಜಿಗಳಾದವು, ಇದೆಲ್ಲದರ ಪರಿಣಾಮವಾಗಿ ಹೆಂಗೆ ಕೇರಳವನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ. ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ರಾ? ಇಲ್ಲ. ಅದನ್ನು ಅಸ್ಸಾಂನಲ್ಲಿ ಮಾಡಿದ್ರಾ? ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮತಗಳ್ಳತನ ಆಗಿಬಿಟ್ಟಿದೆ ಅಂದರೆ, ಅಸ್ಸಾಂನಲ್ಲಿ ಮತಗಳ್ಳತನ ಆಗಿಬಿಟ್ಟಿದೆ ಅಂತಂದರೆ, ಮಮತಾ ಬ್ಯಾನರ್ಜಿ ಅವರ ಪಕ್ಷ ಆಯಿತು ಬಿಡಿ, ಕಾಂಗ್ರೆಸ್ಸಿಗೆ ಅಸ್ಸಾಂನಲ್ಲಿ ಬೇಸ್ ಉಳ್ಕೊಂಡಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಕೇಡರ್ ಉಳ್ಕೊಂಡಿಲ್ಲ, ಅಕ್ಸೆಪ್ಟೆಡ್. ಮಮತಾ ಬ್ಯಾನರ್ಜಿ ಅವ್ರಿಗೆ ಇದೆಯಲ್ರಿ ಕೇಡರು ಪಶ್ಚಿಮ ಬಂಗಾಳದಲ್ಲಿ. ಅವರು ಎಲೆಕ್ಟೋರಲ್ ಪಾಲಿಟಿಕ್ಸ್ಗಿಂತ ಆ್ಯಕ್ಟಿವಿಸಮ್ ಜಾಸ್ತಿ ಮಾಡಿಬಿಟ್ರು. ಆ್ಯಕ್ಟಿವಿಸಮ್ ಇವತ್ತಿನ ಪ್ರೆಸ್ ಮೀಟ್ ನೋಡಿದಾಗ ನನಗೆ ಅನಿಸಿದ್ದು, ಇಷ್ಟು ದಿವಸ ಮಮತಾ ಬ್ಯಾನರ್ಜಿ ಅವ್ರ ಬಗ್ಗೆ ನಾವು ವಾಟ್ ಅ ಫೈಟರ್, ವಂಡರ್ಫುಲ್ ಫೈಟರ್, ಸ್ಟ್ರೀಟ್ ಫೈಟರ್, ಅವರು ಜಾಯಿಂಟ್ ಕಿಲ್ಲರ್ ಎಲ್ಲ ಮಾತಾಡ್ತಿದ್ವಿ ನಾವು. ಬರ್ತಾ ಬರ್ತಾ ನ್ಯೂಸೆನ್ಸ್ ವ್ಯಾಲ್ಯೂ ಅನ್ಸೋದಿಲ್ವಾ ಅದು? ನಾನು ರಾಜೀನಾಮೆ ಕೊಡೋದಿಲ್ಲಪ್ಪ, ನಾನು ಫೈಟ್ ಮಾಡಿ ಇಲ್ಲ ಅಂದವ್ರು ಯಾರು? ಈಗ SIRನಿಂದ ಅನ್ಯಾಯ ಆಗಿದೆ, ಮತಗಳ್ಳತನ ನಡೆದಿದೆ ಅಲ್ರಿ, ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ಅವಕಾಶ ಇದೆ, ಜನಾಂದೋಲನ ರೂಪಿಸೋದಕ್ಕೆ ಅವಕಾಶ ಇದೆ. ಜನಾಂದೋಲನ ರೂಪಿಸುವುದಕ್ಕೆ ಇಂದಿರಾ ಗಾಂಧಿಯವರು ಸರ್ವಾಧಿಕಾರಿ ಧೋರಣೆ ತೋರಿಸ್ತಿದ್ದಾರೆ ಅಂದಾಗ JP ಬಿಹಾರದಿಂದ ಒಂದು ಜನಾಂದೋಲನ ರೂಪಿಸಲಿಲ್ಲವಾ? ದೊಡ್ಡ ಹೋರಾಟ ರೂಪಿಸೋದಕ್ಕೆ ಅವಕಾಶ ಇದೆ. ಪ್ರಜಾಪ್ರಭುತ್ವದಲ್ಲಿ ಆ ಥರದ್ದಾಗಬೇಕು. ಪತ್ರಿಕಾಗೋಷ್ಠಿ ಮತ್ತು ಟ್ವಿಟರ್ನಲ್ಲಿ ಪಾಲಿಟಿಕ್ಸ್ ಮಾಡೋದಕ್ಕಾಗೋದಿಲ್ಲ. ಪಾಲಿಟಿಕ್ಸ್ ಅಂದರೆ ಇರಾನಿನ ಯುದ್ಧದ ಸಂದರ್ಭದಲ್ಲಿ ಹೇಳ್ತಾ ಇದ್ವಲ್ಲ, ಬೂಟ್ಸ್ ಆನ್ ದ ಗ್ರೌಂಡ್ಸ್ ಬೇಕು. ವರ್ಷಗಟ್ಟಲೆ ನಿದ್ದೆ ನೀರಡಿಕೆ ಬಿಟ್ಟು ಶ್ರಮ ಹಾಕಬೇಕು, ಆವಾಗ ಅನ್ಕೊಂಡಿದ್ದ ರಿಸಲ್ಟ್ ಬರ್ತವೆ. ಈ
ಪಾರ್ಟ್ ಟೈಮ್ ಮಾಡೋದಕ್ಕೆ ಹೋದ್ರೆ ಸಮಸ್ಯೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರಾಗಬಹುದು ಅನ್ನೋ ಚರ್ಚೆ ನಡೀತಾ ಇದೆ. ಸುವೇಂದು ಅಧಿಕಾರಿ ಅತಿ ಹೆಚ್ಚು ಚರ್ಚಿತವಾಗಿರುವಂಥ ಹೆಸರು. ವಿಪಕ್ಷ ನಾಯಕ, ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ರೈಟ್ ಹ್ಯಾಂಡ್. ಸುವೇಂದು ಅಧಿಕಾರಿ ಈ ಸಲದ ಚುನಾವಣೆಯಲ್ಲಿ 15,000ದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಭವಾನಿಪುರದಲ್ಲಿ ಸೋಲಿಸಿದ್ರು. 2021 ಕಳೆದ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯನ್ನು ನಂದಿಗ್ರಾಮದಲ್ಲಿ ಸೋಲಿಸಿದ್ರು ಸುವೇಂದು ಅಧಿಕಾರಿ. ಸತತ 2 ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿದವರು. ಬಂಗಾಳಿ ವೈಷ್ಣವ ಸಮುದಾಯದ ಪ್ರಬಲ ನಾಯಕ. ಈ ಚುನಾವಣೆಗೆ ಪಕ್ಷ ಸಂಘಟನೆ ಕಂಪ್ಲೀಟ್ ಆಗಿ ಇವರದ್ದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.